ಸೊ ನೀವು ಇವಾಗ ನೋಡ್ತಾ ಇರೋದು ಕಾರ್ ಬ್ಯಾಟ್ರೀಸಲ್ಲಿ ಎಷ್ಟು ಸೆಲ್ಸ್ ಬರುತ್ತೆ, ಸೆಲ್ಸ್ ಒಳಗಡೆ ಏನಿರುತ್ತೆ, ಈ ಇಂಡಿಕೇಶನ್ ಬ್ಯಾಟ್ರಿಯಲ್ಲಿ ಏನು ಕೊಟ್ಟಿರ್ತಾರೆ, ನಾನ್ ಮೇಂಟೆನೆನ್ಸ್ ಬ್ಯಾಟ್ರೀಸ್ ಅಂದರೆ ಏನು, ಮೇಂಟೆನೆನ್ಸ್ ಬ್ಯಾಟ್ರೀಸ್ ಅಂದರೆ ಏನು, ಇವತ್ತು ತಿಳ್ಕೊಳ್ಳೋಣ ಕಾರೋಬಾರ್ ಕನ್ನಡ ಯೂಟ್ಯೂಬ್ ಚಾನಲಲ್ಲಿ. ಬೆಂಗಳೂರು ಒಳ್ಳೆ ವೆದರು, ಶುರು ಮಾಡ್ಕೊಂಡು ಹೋಗ್ಬೋದು. ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಕಾರೋಬಾರ್ ಕನ್ನಡ. ಕಾರ್ ಬ್ಯಾಟ್ರಿನ ಹೇಗೆ ಮೇಂಟೈನ್ ಮಾಡಬೇಕು, ಕಾರ್ ಬ್ಯಾಟ್ರಿಯಲ್ಲಿ ಎಷ್ಟು ಟೈಪ್ಸ್ ಇದೆ, ಜಸ್ಟ್ 4 ಟಿಪ್ಸ್ ಹೇಳ್ಕೊಡ್ತೀನಿ ಇವತ್ತು. ಅದರಿಂದ ನೀವು ಕಾರ್ ಬ್ಯಾಟ್ರಿ ಹೆಲ್ತ್ನ ಹೇಗೆ ಮೇಂಟೈನ್ ಮಾಡ್ಬೋದು, ಅದು ಯಾವತ್ತು ಕೈ ಕೊಡದೆ ನೀವು ಹೇಗೆ ನೋಡ್ಕೋಬೋದು ಅಂತ. ಕಾರ್ ಬ್ಯಾಟ್ರಿನ ಹೇಗೆ ಮೇಂಟೈನ್ ಮಾಡಬೇಕು, ನಿಮಗೆ ನೀವೇ ಹೇಗೆ ಬ್ಯಾಟ್ರಿ ಮೇಂಟೈನ್ ಮಾಡಿದ್ರೆ ಜಾಸ್ತಿ ಲೈಫ್ ಬರುತ್ತೆ ಬ್ಯಾಟ್ರೀಸ್ಗೆ, ಇವತ್ತು ತಿಳ್ಕೊಳ್ಳೋಣ ಕಾರೋಬಾರ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಕಾರ್ ಬ್ಯಾಟ್ರಿಯಲ್ಲಿ ನೀವು ಚೆಕ್ ಮಾಡಬೇಕಾಗಿರೋದು ಮೇನ್ ಟರ್ಮಿನಲ್ಸ್. ಈ ಟರ್ಮಿನಲ್ಸಲ್ಲಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಇರುತ್ತೆ. ಅದೇ ರೀತಿ ಯಾವುದೇ ರೀತಿ ಇದನ್ನು ಮುಟ್ಟಬೇಕಾದ್ರೆ ಶಾಕ್ ಹೊಡೆಯೋದಾಗಲಿ ಇಲ್ಲ ಬೇರೆ ಏನಾದರೂ ಆಗೋದು ಯಾವ ಥರನೂ ಆಗೋದಿಲ್ಲ. ನೀವು ಈಸಿಯಾಗಿ ಮುಟ್ಬೋದು, ಇದರಿಂದ ಯಾವುದೂ ತೊಂದರೆ ಆಗೋದಿಲ್ಲ. ಸೊ ಯಾವಾಗಲೂ ಈ ಟರ್ಮಿನಲ್ಸ್ನ ನೀವು ನೀಟಾಗಿ ಇಟ್ಕೊಂಡ್ರೆ, ಆ ಕರೋಷನ್ ಆಗೋದನ್ನು ತಪ್ಪಿಸಿದ್ರೆ ಬ್ಯಾಟ್ರಿ ಹೆಲ್ತ್ ತುಂಬ ಚೆನ್ನಾಗಿ ಬಳಕೆ ಬರುತ್ತೆ. ಸೊ ಬ್ಯಾಟ್ರಿ ಸೆಲ್ಸಲ್ಲಿ ನಿಮಗೆ ಡಿಸ್ಟಿಲ್ ವಾಟರ್ ಹೇಗೆ ಚೆಕ್ ಮಾಡಬೇಕು, ಸೊ ಅದಕ್ಕೆ ನಿಮ್ಗೆ ಯಾವುದೇ ರೀತಿ ಟೂಲ್ಸ್ ಬೇಕಾಗಿಲ್ಲ, ಒಂದು ಕಾಯಿನ್ ಇದ್ರೆ ಸಾಕು. ಆ ಕಾಯಿನ್ ಮುಖಾಂತರ ನೀವು ಈ ಲಿಡ್ನ ಓಪನ್ ಮಾಡಿಕೊಂಡು ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಶೇಕ್ ಮಾಡಿ ನೋಡಿದ್ರೆ ಡಿಸ್ಟಿಲ್ ವಾಟರ್ ಕ್ಲೀನಾಗಿ ಕಾಣಿಸುತ್ತೆ. ಸೊ ಲಿಡ್ ಓಪನ್ ಮಾಡಿದ್ಮೇಲೆ ನೀವು ನೋಡ್ಬೋದು ಅಲ್ಲಿ ಡಿಸ್ಟಿಲ್ ವಾಟರ್ ಕಾಣಿಸ್ತಾ ಇದೆ. ಅಲ್ಲಿ ಒಂದು ಗ್ರೀನ್ ಕಲರ್ ಒಂದೇ ಒಂದು ಮಾರ್ಕ್ ಬಿಟ್ಟಿದ್ದಾರೆ. ಅಲ್ಲಿವರೆಗೂ ನಿಮಗೆ ಡಿಸ್ಟಿಲ್ ವಾಟರ್ ಇದ್ರೆ ಡಿಸ್ಟಿಲ್ ವಾಟರ್ ಸೆಲ್ಸಲ್ಲಿ ಪರ್ಫೆಕ್ಟ್ ಆಗಿದೆ ಅಂತ. ಅದಕ್ಕಿಂತ ಕಮ್ಮಿ ಇದ್ರೆ ನೀವು ಟಾಪಪ್ ಮಾಡ್ಕೊಬೇಕಾಗತ್ತೆ. ಸೊ ಈ ಇಂಡಿಕೇಶನಿಂದ ನಿಮಗೆ ಆಗಲೇ ಹೇಳಿದಾಗೆ ನಾನು ತುಂಬ ಬ್ಯಾಟ್ರೀಸಲ್ಲಿ ರೆಡ್ ಕಲರ್ ತೋರಿಸುತ್ತೆ. ರೆಡ್ ಕಲರ್ ತೋರಿಸಿದ ತಕ್ಷಣ ಬ್ಯಾಟ್ರಿ ಚೇಂಜ್ ಮಾಡಬೇಕು ಅಂತ ತುಂಬ ಜನ ನಿಮ್ಗೆ ಅಡ್ವೈಸ್ ಮಾಡ್ತಾರೆ. ಬಟ್ ಯಾವುದೇ ರೀತಿ ಬ್ಯಾಟ್ರಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ. ಫಸ್ಟು ಡಿಸ್ಟಿಲ್ ವಾಟ್ರ್ ಚೆಕ್ ಮಾಡ್ಕೊಬೇಕು. ಡಿಸ್ಟಿಲ್ ವಾಟ್ರು ಸೆಲ್ಸ್ ಎಲ್ಲ ಕರೆಕ್ಟಾಗಿ ಫಿಲ್ಲಪ್ ಆದಮೇಲೆ ಬ್ಯಾಟ್ರಿ ಒಂದ್ಸರಿ ನಿಯರ್ ಬೈ ಬ್ಯಾಟ್ರಿ ಸ್ಟೇಷನಲ್ಲಿ ಎಲ್ಲಾದರೂ ಬ್ಯಾಟ್ರಿ ಸ್ಟೋರಲ್ಲಿ ಚಾರ್ಜಿಂಗ್ ಕೊಡಿ. ಸೊ ಬ್ಯಾಟ್ರಿ ವೋಲ್ಟೇಜಿಂದ ನಾವು ಬ್ಯಾಟ್ರಿ ಹೆಲ್ತ್ನ ಹೇಗೆ ಚೆಕ್ ಮಾಡ್ಬೋದು. ಸೊ ನೀವು ಇವಾಗ ನೋಡ್ತಾ ಇರ್ಬೋದು, ಒಂದು ಮಲ್ಟಿಮೀಟ್ರ್ ತೊಗೊಂಡು ಬ್ಯಾಟ್ರಿ ವೋಲ್ಟೇಜ್ ಚೆಕ್ ಮಾಡಿದ್ರೆ 12.2 ಎಬೋ ನಿಮ್ಗೆ ಏನಾದರೂ ವೋಲ್ಟೇಜ್ ಬರ್ತಾ ಇದೆ ಅಂತ ಹೇಳಿದ್ರೆ ಬ್ಯಾಟ್ರಿ ತುಂಬ ಚೆನ್ನಾಗಿದೆ ಅಂತ ಹೇಳಿ. 12.2 ಬಿಲೋ ಏನಾದರೂ ಇನ್ ಬಿಟ್ವೀನ್ 11ವರೆಗೂ ಬಂದಿದೆ ಅಂತ ಹೇಳಿದ್ರೆ ಬ್ಯಾಟ್ರಿ ರೀಚಾರ್ಜ್ ಮಾಡಬೇಕು ಅಂತ ಅರ್ಥ. ಸೊ 11 ಬಿಲೋ ಬಂದಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೀವು ಬ್ಯಾಟ್ರಿ ರಿಪ್ಲೇಸ್ಮೆಂಟ್ಗೆ ಹೋಗಲೇಬೇಕು. ಬಿಫೋರ್ ದಟ್ ಬ್ಯಾಟ್ರಿ ಯಾವುದೇ ಕಾರಣಕ್ಕೂ ರಿಪ್ಲೇಸ್ ಮಾಡೋಕ್ಕಿಂತ ಮುಂಚೆ ಒಂದ್ಸರಿ ಚಾರ್ಜ್ ಮಾಡಿ ಮತ್ತೆ ವೋಲ್ಟೇಜ್ ಚೆಕ್ ಮಾಡಿ ಬ್ಯಾಟ್ರಿ ರಿಪ್ಲೇಸ್ಮೆಂಟ್ಗೆ ಹೋಗೋದು ಬೆಟರ್ ಆಗಿರುತ್ತೆ. ಸೊ ಈ ಬ್ಯಾಟ್ರಿ ಇಂಡಿಕೇಶನ್ ಜಸ್ಟ್ ನಮ್ಮ ರೆಫರೆನ್ಸಿಗೋಸ್ಕರ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಗ್ರೀನ್, ಗ್ರೇ ಆರ್ ವೈಟ್ ಆ್ಯಂಡ್ ರೆಡ್ ಇರುತ್ತೆ. ಒಂದೊಂದು ಬ್ಯಾಟ್ರಿ ಮ್ಯಾನುಫ್ಯಾಕ್ಚರರ್ಸು ಒಂದೊಂದು ಕಲರ್ ಕೋಡಿಂಗಲ್ಲಿ ಕೊಟ್ಟಿರ್ತಾರೆ. ಸೊ ನೀವು ಯಾವತ್ತೇ ಗ್ರೀನ್ ಬಿಲೋ ಏನಾದರೂ ಬ್ಯಾಟ್ರಿ ಇಂಡಿಕೇಶನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ದಯವಿಟ್ಟು ಡಿಸ್ಟಿಲ್ ವಾಟರ್ಸ್ ಚೆಕ್ ಮಾಡಿ ಬ್ಯಾಟ್ರಿ ಚಾರ್ಜಿಂಗ್ ಕೊಡಿ. ಹಾಗೆ ಬ್ಲೈಂಡಾಗಿ ದಯವಿಟ್ಟು ರಿಪ್ಲೇಸ್ಮೆಂಟ್ ಮಾಡೋಕ್ಕೆ ಹೋಗಬೇಡಿ. ಸರ್ವಿಸ್ ಸೆಂಟರ್ಸಲ್ಲಿ ತುಂಬ ಹೇಳ್ತಾರೆ ವೋಲ್ಟೇಜ್ ಕಮ್ಮಿ ಆಗಿದೆ ರಿಪ್ಲೇಸ್ಮೆಂಟ್ಗೆ ಹೋಗಬೇಕು ಅಂತ. ಅದನ್ನು ನೀವು ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ವೋಲ್ಟೇಜ್ ಎಷ್ಟು ಬರ್ತಾ ಇದೆ ಅಂತ ಚೆಕ್ ಮಾಡಿಕೊಂಡು ರಿಪ್ಲೇಸ್ಮೆಂಟ್ಗೆ ಹೋದರೆ ನಿಮ್ಮ ದುಡ್ಡು ಸೇವ್ ಆಗುತ್ತೆ. ಹಾಗೆ ಕಾರೋಬಾರ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.